ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ಸಂಡೇ ಲಾಗ್ ಆಗಿರುತ್ತೆ. ಇದು ಇನ್ನು ಆಲ್ಮೋಸ್ಟ್ ಇವಾಗ 3 o'clock ಆಗಿದೆ. 3 o'clock ಲಾಗ್ ಶುರು ಮಾಡ್ತಾ ಇದ್ದೀನಿ. ಹೌದು, ಚಿನ್ಮಯ್ ಕೂಡ ತುಂಬಾ ಅಳ್ತಾ ಇದ್ದಾನೆ ಒಂದು ಕಡೆ. ಇನ್ನು ಅವ್ರ ಅಪ್ಪ ಮಗ ಆಟ ಆಡೋಕ್ಕೆ ಹೋಗಿದ್ದಾರೆ. ದೊಡ್ಡವನು ಧ್ರುವನು ನಮ್ಮ ಮನೆಯವರು, ಹಾಗಾಗಿ ಹೊರಗಡೆ ಆಟ ಆಡ್ತಿದ್ದಾರೆ. ನಿಮಗೂ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಯ್, ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ. ಇನ್ನು ಚಿನ್ಮಯ್ಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಅಳ್ತಾ ಕುಂತಿದ್ದಾನೆ, ಹಂಗಾಗಿ ಹುಡ್ಕಕ್ಕೆ ಬಂದಿದ್ದೆ. ವ್ಲಾಗು ಕೂಡ ಶುರು ಮಾಡ್ತಾ ಇದ್ದೀನಿ. ನೋಡಿ ನೋಡಿ, ಇವಾಗ ಚಿನ್ಮಯ್ಗೆ ಬ್ಯಾಟ್ ಕೊಡ್ತೀನಿ, ಆ ಥರ ಎಕ್ಸ್ಪ್ರೆಷನ್ ಮಾಡ್ತಾನೆ. ನೋಡೋಣ ತಗೊಳ್ಳಿ. ಚಿನ್ನಿ, ಈ ಬ್ಯಾಟ್ಗೆ ಅಳ್ತಾ ಇದ್ದಿದ್ದು ನೀನು? ಚಿನ್ನಿ, ಬಾಲ್ ಬೀಳ್ತಾ ಆಡ್ತೀಯ ಮತ್ತೆ ನೀನು? ಬಾಲ್ ಬೇಡವಾ ನಿನಗೆ? ಬಾಲ್ ಬೇಡವಾ ಆಡೋಕ್ಕೆ? ರೀ, ಇನ್ನೊಂದು ಬಾಲ್ ಇತ್ತಲ್ಲ, ಹತ್ತರ್ಬೇಕಿತ್ತು. ಹೋಗ್ಲಿ, ಯಾವುದು ಆಗಲ್ಲ. ಆಡಕ್ಕೆ ಬಂದ ತಾನೇ ಆಗದು ನಿನಗೆ. ನೋಡಿ, ಬಾಲ್ ಹಾಕೋದಕ್ಕೆ ಬರಲ್ಲ, ಹೊಡಿಯೋದಕ್ಕೂ ಬರಲ್ಲ. ಆ ಬ್ಯಾಟ್ ಬೇಡ, ಈ ಬ್ಯಾಟ್ ಬೇಡ ಅಂದ್ಕೊಂಡು ಕುಂತಿದ್ದಾನೆ. ಚಿನ್ಮಯ್, ಕೈ ಆದವ್ರು ಮೈ ಪರ್ಸ್ಕೊಂಡ್ರಲ್ಲ, ಕಾಯ್ತೀವಿ ಕತೆ ಈಗ. ಅಲ್ಲ, ಕ್ರಿಕೆಟೇ ಹಾಳು ಮಾಡ್ತಾನೆ ಚಿನ್ಮಯ್ ಇಲ್ಲಿ. ಅಯ್ಯೋ, ಇಲ್ಲ ಆಯ್ತಲ್ಲ, ಯಶೋ ಹತ್ರ ಇದೆಯಲ್ಲ ಬ್ಯಾಟ್. ಈಗ ನೀನು ಅಕ್ಕ ಆಟ ಆಡ್ರಿ. ಇಲ್ಲೊಂದು ಟೀಮ್ ಆಡ್ತಾ ಇದೆ, ಅಲ್ಲೊಂದು ಟೀಮ್ ಆಡ್ತಾ ಇದೆ. ನೋಡಿ, 2 ಮ್ಯಾಚ್ ನಡೀತಾ ಇದೆ ಇವಾಗ. ಸೂಪರ್ ಧ್ರುವನ್. ಏಯ್, ದಿನಗಡ ಹೊಡೆದ್ನಾ? ಚಿನ್ಮಯ್, ಹೊಡಿಬೇಕು. ಬರೀ ಎಕ್ಸ್ಪ್ರೆಷನ್ ಕೊಡ್ತೀಯಾ? ಕೋಪ ಮಾಡ್ಕೊಂಡು ಹೋಗೋದಲ್ಲ ಚಿನ್ನಿ, ಹೊಡಿಬೇಕು. ಬಾಲ್ ನೋಡು, ಫೋಕಸ್ ಮಾಡಿ ಬಾಲ್. ಬಂತು ಬಂತು ಬಂತು.
ಈಗ ನೋಡ್ಕೊಂಡು ನೋಡಿರಿ ಚೆನ್ನಾಗಿರುತ್ತೆ. ಹಾಕ್ರಿ ಹಾಕು. ಮಕ್ಕಳಂತೂ ತುಂಬಾ ಖುಷಿಯಾಗಿ ಆಟ ಆಡಿದ್ರು. ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ ನೋಡಿ. ನಾನು ಕೂಡ ಅವ್ರಿಗೆ ಸ್ವಲ್ಪ ಎಲ್ಲ ಆಟ ಆಡ್ಸ್ಕೊಂಡ್ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಚಟ್ನಿ ಪುಡಿ ಬೇಕಿತ್ತು. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಕರ್ಬೇವು ಸೊಪ್ಪಿಂದ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಇಲ್ಲಿ ಖಾರದ ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ ಎರಡು ಕೂಡ ತೊಗೊಂಡಿದ್ದೀನಿ. ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಕೊಬ್ಬರಿ, ಜೀರಿಗೆ, ಪೆಪ್ಪರು, ಒಣಗಿಸಿ ಇಟ್ಕೊಂಡಿರೋಂತಹ ಕರ್ಬೇವಿನ ಸೊಪ್ಪು ಇಷ್ಟು ಕೂಡ ತೊಗೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎರಡು ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗೆ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇದಂತೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಯಾಕಂದರೆ ನಾವಿವಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಚಟ್ನಿ ಮಾಡೋದಕ್ಕಾಗಲ್ಲ. ಆ ಟೈಮಲ್ಲಿ ಚಟ್ನಿ ಪುಡಿಗಂತೂ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಣ್ಣೂರಲ್ಲೇ ಇಟ್ಕೊಂಡು ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಇವಾಗ ನಾರ್ಮಲಾಗಿ ನಾವು ಚಟ್ನಿಗೆ ಉರಿತೀವಲ್ಲ ಆ ಥರ ಉರಿದ್ರೆ ಸಾಕಾಗುತ್ತೆ. ನಾನು ಇದು ಕೂಡ ಸಣ್ಣ ಉರಿಯಲ್ಲೇ ಇಟ್ಕೊತಾ ಇದ್ದೀನಿ. ಜೋರು ಉರಿಯಲ್ಲಿ ಇಟ್ಕೊಂಡು ಉರಿಯೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ, ಮೇಲೆಲ್ಲ ಸೀದೋಗಿರೋ ಥರ ಕಾಣ್ತಾ ಇರುತ್ತೆ. ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಜೀರಿಗೆ, ಪೆಪ್ಪರ್ 1 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಡೈಜೆಷನ್ ಕೂಡ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಣ್ಣೂರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಕೂಡ ಆಗಿದೆ. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಎರಡು ಕೂಡ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಖಾರದ ಪುಡಿ ಬೇಕಿರೋ ಹಾಕ್ಕೋಬೋದು. ನಾನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದು ಕೂಡ ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಇದು ಕೂಡ ಇವಾಗ ಫ್ರೈ ಆಗಿದೆ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಅದೇ ಪ್ಲೇಟ್ಗೆ ನಾನು ಇವಾಗ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಕೂಡ ಇದಂತೂ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಿಲ್ಲ. ಯಾಕಂದರೆ ಆಲ್ರೆಡಿ ಡ್ರೈ ಕರ್ಬೇವಿನ ಸೊಪ್ಪೆ ಹಾಕ್ಕೊತಾ ಇದ್ದೀವಲ್ಲ, ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕಾಗುತ್ತೆ. ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಬಿಸಿಲಿಗೆ ಒಣಗಿಸಿದ್ದೀವಲ್ಲ, ನಾವು ಹಸಿದು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಡ್ರೈ ಮಾಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ.
ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಪೌಡ್ರ್ ಕೂಡ ಆಗುತ್ತೆ. ನೋಡಿ ಇವಾಗ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗೇ ಕಟ್ ಆಗ್ತಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಇದು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ರೋಸ್ಟ್ ಎಲ್ಲ ಆಗೋದೇನು ಬೇಕಿಲ್ಲ, ಇಷ್ಟಾದರೆ ಸಾಕಾಗುತ್ತೆ. ನಾವು ಹಸಿ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೆ, ಸ್ವಲ್ಪ ಚೆನ್ನಾಗಿ ಪೌಡ್ರ್ ಆಗೋವರೆಗೂ, ಸ್ವಲ್ಪ ಕ್ರಿಸ್ಪಿನೆಸ್ ಆಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಕೊಬ್ಬರಿಯನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಅದೇನು ಉರಿಯೋದೆಲ್ಲ ಬೇಕಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕಾಗುತ್ತೆ. ಕೊಬ್ಬರಿ ಬೇಗ ಕೆಡೋದಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ದಿವಸ ಸ್ಟೋರ್ ಮಾಡ್ಕೋಬೋದು ಚಟ್ನಿ ಪುಡಿ. ಹಾಗಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿ ಮಾಡ್ಕೊತಾ ಇರೋದು. ನೋಡಿ ಇವಾಗ ನಾನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೇ ಬಾಂಡಿಯಲ್ಲೇ ಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ರೋಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬೇಗನೆ ತೆಕ್ಕೊಳ್ಳಿ. ಇವಾಗ ಎಲ್ಲವನ್ನು ಫ್ರೈ ಮಾಡ್ಕೊಂಡು ಇದಾಗಿದೆ ನೋಡ್ಬೋದು. ಇವಾಗ ಇದನ್ನೆಲ್ಲವನ್ನು ಸೇರಿ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀವಿ ಅಂದರೆ ಸೂಪರ್ ಟೇಸ್ಟಿಯಾಗಿರುವಂತಹ ಚಟ್ನಿ ಪುಡಿ, ಹೋಮ್ ಮೇಡ್ ಚಟ್ನಿ ಪುಡಿ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಂದಿದೆ, ಗ್ರೀನ್ ಆಗಲ್ವಾ. ನನಗಂತೂ ತುಂಬಾ ಟೇಸ್ಟ್ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಯಾವ ಥರ ಬಂತಂದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಚಟ್ನಿ ಪುಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವರು ತಂದಿದ್ದೆ. ಮೊದಲ ಬಾರಿಗೆ ನಮ್ಮ ಮನೆಗೆ ತಂದಿದ್ದು ಫ್ರಾನ್ಸ್ ಅಂತಲೇ ಹೇಳ್ಬೋದು. ನಾನು ತಿಂದಿದ್ದು ಫಸ್ಟ್ ಟೈಮು, ಟೇಸ್ಟ್ ಮಾಡಿದ್ದು ಫಸ್ಟ್ ಟೈಮು, ನೋಡಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಫ್ರಾನ್ಸು. ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಾನು ಯಾವಾಗೂ ಬಿರಿಯಾನಿನೇ ಇಷ್ಟಪಡೋದು, ಆದರೆ ಫಸ್ಟ್ ಟೈಮ್ ನಾನು ರೈಸ್ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ನಮ್ಮ ಮನೆಯವ್ರು ಹೇಳ್ದೇ ತಂದಿದ್ದ ಕಾರಣಕ್ಕೆ ನಾನು ಆಲ್ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಗ್ರೇವಿ ಟೈಪ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಮಸಾಲೆ ಎಲ್ಲ ಯೂಸ್ ಮಾಡ್ದೇ ಹೋಮ್ ಮೇಡ್ ಪೌಡರಿಂದ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನನ್ನ ಮಗ ಯಾವ ರೀತಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನೋಡ್ಕೊಬನ್ನಿ ಫ್ರೆಂಡ್ಸು. ಚಿನ್ಮಯ್ ಫ್ರಾನ್ಸ್ ತಿಂತಾ ಇದ್ದಾನೆ ಫಸ್ಟ್ ಟೈಮು. ಹೇಗಿದೆ ಚಿನ್ಮಯ್ ಹೇಗಿದೆ ಫ್ರಾನ್ಸು? ಕ್ಲೀನಾಗಿ ಹೇಳ್ಬೇಕು. ಚೆನ್ನಾಗಿ ಮಾಡಿದ್ದೀನಾ? ತೋರಿಸಿ ಫ್ರಾನ್ಸ್ ಹೆಂಗಿದೆ ಅಂತ. ಸ್ಪೂನ್ ಹಾಕಿ ತಗೋ ಸ್ಪೂನಲ್ಲಿ. ಹಾಂ ತಿನ್ನು. ಹಾಂ ಅದು ಬೆಂದ ಚೆನ್ನಾಗಿತ್ತಲ್ಲ, ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಬಿರಿಯಾನಿ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು. ಆಲ್ರೆಡಿ 9:00 ಆಗಿದೆ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಮರಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.